కర్ణాటక వర్కింగ్ జర్నలిస్ట్ ఆర్గనైజేషన్ ఆధ్వర్యంలో ఈ రోజు జరిగిన జిల్లా అధ్యక్షులు ఎంపిక ప్రక్రియలో బళ్ళారి జిల్లా అధ్యక్షుడిగా సాక్షి తెలుగు దినపత్రిక రిపోర్టర్ గిరి యాదవ్ రెండోసారి ఏకాగ్రీవంగా ఎన్నికైనట్లుగా బ్యాంగిల్ మల్లికార్జున ప్రకటించారు. నగరంలోని పర్యాటక దేవాలయంలో ఈ రోజు నిర్వహించిన జిల్లా పదాధికారుల ఎంపిక ప్రక్రియ నిర్వహించింది. జిల్లా గౌరవ అధ్యక్షులుగా టి దుర్గప్ప, బళ్ళారి జిల్లా అధ్యక్షులుగా గిరి యాదవ్, ఉపాధ్యక్షులుగా భీమన్న, జిల్లా ప్రధాన కార్యదర్శిగా కంప్లి చంద్రప్ప, ఎరుగుడి రమేష్, కోశాధికారిగా ప్రభాకర్ ఎన్నికైనట్లుగా వంశీ సంఘటన రాష్ట్ర అధ్యక్షులు బంగ్లే మల్లికార్జున తెలిపారు. న్యాయ సలహాదారుగా న్యాయమూర్తి జలిహాల కె గవిసిద్దప్ప, జిల్లా సంయుక్త కార్యదర్శిగా సిరుగుప్ప మల్లికార్జున, కస్తూరి, సరిహద్దు విభాగ మరిస్వామి గత 6 నెలలుగా జిల్లా అధ్యక్ష ఉపాధ్యక్షుల పదవులపై గందరగోళం నెలకొనడంతో బళ్ళారి నగరంలోని నూతన పర్యాటక దేవాలయం హాల్లో రాష్ట్ర అధ్యక్షుడు బంగ్లే మల్లికార్జున కార్యవర్గ సభ్యులందరి సమక్షంలో సమావేశం నిర్వహించారు. ಸ್ಥಿತಿಯಲ್ಲಿ ನಾವು ಬದುಕಿದ್ರು ಕೂಡ ಬಹಳಷ್ಟು ಏರುಪೇರಿಂದ ಜೀವನ ಏನು ಸಾಗ್ತಾ ಇದೆ, ಅದರಲ್ಲಿನೂ ನಮ್ಮ ಪತ್ರಕರ್ತರ ಸ್ಥಿತಿ ಅಂತ ಹೇಳಲಾರದು ಅಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪತ್ರಕರ್ತರು ಒಂದು ವಿಚಾರಕ್ಕೆ ಬಂದಾಗೆ ನಾನು ಒಂದು 4 ಲೈನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೇನೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದಂಥವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂಥವರೇ ನಮಗೆ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಾಡಿನ ಪತ್ರಕರ್ತರು ಇವತ್ತು ಜನರಿಗೆ ಬೆಳಕಾಗುತ್ತಾ ಸರ್ಕಾರ ಹಾಗೂ ಜನರ ನಡುವೆ ಸೇತುವೆಯಾಗಿ ಇವತ್ತು ಹಗಲಿರುಳು ನಮ್ಮ ನಿಸ್ವಾರ್ಥ ಸೇವೆ ಇರುವುದರಿಂದನೇ ಇವತ್ತು ಪ್ರಪಂಚದಲ್ಲಿ ಆಗುವವುಗಳ ವಿಚಾರ ಈ ಮಾಧ್ಯಮದಿಂದ ಪ್ರತಿಯೊಬ್ಬರಿಗೆ ಅನುಕೂಲತೆ ಆಗಿ ಆ ರೀತಿಯಾಗಿ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತೇವೆ. ಪೆನ್ ಈಸ್ ಮೈದರ್ ದ್ಯಾನ್ ಸ್ವರ್ಡ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಾಚಿಂಗ್ ಡಾಗ್ ಆಫ್ ದಿ ಸೊಸೈಟಿ ಅಂತಲೂ ಹೇಳ್ತೀವಿ. ಇದೆಲ್ಲದರೂ ಇದ್ರೂ ಸಂವಿಧಾನದ 4ನೇ ಅಂಗ ಮಾಧ್ಯಮ ರಂಗ ಅಂತ ಹೇಳ್ತೀವಿ. ಬಟ್ ಇವತ್ತು ಮಾಧ್ಯಮ ರಂಗದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ನಮಗೆ ಬಹಳಷ್ಟು ಹೀನಾಯ ಸ್ಥಿತಿ. ಅಂಥ ರೀತಿಯಿಂದ ಅಧಿಕಾರಿ ವರ್ಗದವರು ಆಗ್ಬೋದು, ರಾಜಕಾರಣಿಗಳವರು ಅಷ್ಟು ತುಚ್ಛವಾಗಿ ನಮ್ಮನ್ನು ಕಾಣ್ತಾರೆ. ಅವ್ರ ಮನೆಗೇನಾದರೂ ಹೋದ್ರೆ ಅವ್ರು CCTVಯಲ್ಲಿ ನೋಡ್ಕೊಂಬಿಟ್ಟು ಪತ್ರಕರ್ತರು ಬರ್ತಾರಂದ್ರೆ ಇಲ್ಲಂತ ಹೇಳ್ಬಿಡು ಅಂತ ಹೇಳ್ತಾರೆ. ತಮಗೆ ಅವಸರ ಬಿದ್ದಾಗ ಮಾತ್ರ ಗಂಟೆಗಟ್ಟಲೆ ವೇದಿಕೆ ಮುಂಭಾಗದಲ್ಲಿ ಕೂಡಿಸಿ ನಮಗೆ ಒಳ್ಳೆ ಟಿಫನ್ ಹಾಕಿ ಒಂದು ಸಣ್ಣ ಕವರ್ ಕೊಟ್ಟು ಮಾಡ್ತಾರೆ. ಅದೇ ನಾವು ಸತ್ತಂಥ ಸಂದರ್ಭದಲ್ಲಿ ಒಂದು ನಾಯಿನೂ ನಮ್ಮನ್ನು ಮುಸುರಿ ನೋಡಲ್ಲ. ಜೊತೆಗೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಿಂದೆ ಬಿಜಾಪುರ, ಬೀದರಲ್ಲಿ ಪತ್ರಕರ್ತ ಸತ್ತಂಥ ಸಂದರ್ಭದಲ್ಲಿ ಮುನ್ಸಿಪಾಲ್ಟಿ ಗಾಡಿಯಲ್ಲಿ ತಗೊಂಡೋದಂಥ ನಿದರ್ಶನಗಳು ಇದ್ದಾವೆ. ಇಂಥ ಹೀನಾಯ ಸ್ಥಿತಿಯಿಂದ ನಾವು ಪತ್ರಕರ್ತರಾಗಿ ಬದುಕ್ತಾ ಇದ್ದೀವಿ. ಆ ಒಂದು ಬದುಕು ನಮಗೆ ಬೇಡ ಅಂದ್ಬಿಟ್ಟು ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಬೇಕಾದಂಥ ಕಾಲ ಕೂಡಿ ಬಂದಿದೆ. ನಮಗೆ ಆದಂಥ ಸೌಕರ್ಯಗಳು ಸರ್ಕಾರ ಕೊಡಲೇಬೇಕಾಗಿರೋದ್ರಿಂದ ಅದನ್ನು ವಂಚಿಸುತ್ತಾ ಸಾಗಿದೆ ಸರ್ಕಾರ, ಏನೋ ಒಂದು ಸಬೂಬು ಹೇಳ್ತಾ. ಇವತ್ತು ನೋಡಿ, ರಾಜ್ಯದಲ್ಲಿರೋಂಥ 2.5 ಕೋಟಿ ಮಹಿಳೆಯರಿಗೆ ಇವತ್ತು ಸಾಮಾಜಿಕ ಅಧಿಕಾರ ಅಂತ ಏನು ಬಿರುದು ತೊಗೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು. ಯಾವುದು ಮಾನದಂಡ ಇಲ್ಲ, ಮತ್ತೊಂದಿಲ್ಲ. ಇವತ್ತು ಅಷ್ಟು ಜನ ಮಹಿಳೆಯರಿಗೆ ರಾಜ್ಯಾದ್ಯಂತ ಓಡಾಡೋಕ್ಕೆ ಬಸ್ ಪಾಸ್ ಕೊಟ್ಟಾರೆ. 15 ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯ ಅವರು. ನಾವೇನು ಪಾಪ ಮಾಡಿದ್ದೀವಿ ಪತ್ರಕರ್ತರಾಗಿ? ಅನೇಕ ವರ್ಷಗಳಿಂದ ಹಗಲು ರಾತ್ರಿ ನಾವು ಹೋರಾಟ ಮಾಡ್ತಾ ಒಂದು ಉಚಿತ ಬಸ್ ಪಾಸ್ ನಾವು ಕಾರ್ಯನಿರ್ವಹಿಸಿ ಕೊಡಿ ಅಂತ ಕೇಳ್ತಾ ಇದ್ವಿ. ನಾವೇನು ನಮ್ಮ ಸೋದರ ಮಾವನ ಮನೆಗೆ, ನಮ್ಮ ಅತ್ತೆ ಮಾವನ ಮನೆಗೆ, ಇಲ್ಲ ಇನ್ನೂ ಯಾರೋ ಮನೆಗೆ ಹೋಗ್ಕೊಂಬಿಟ್ಟು ನಾವು ಮಜಾ ಉಡಾಯಿಸೋಕೆ ಕೇಳ್ತಾ ಇಲ್ಲ ಸಿದ್ದರಾಮಯ್ಯರೇ. ನಿಮ್ಮ ನಿಜವಾದ ಸಾಮಾಜಿಕ ಅಧಿಕಾರತನ ಇದ್ದರೆ ಈ ಕೂಡಲೇ ಗ್ರಾಮಾಂತರ ಬಸ್ ಪಾಸ್ ಏನು ಮಾಡಿದಿರಿ, ಯಾವುದೇ ಕಂಡೀಷನ್ ಹಾಕದೆ ಇವತ್ತು ಪತ್ರಕರ್ತರಿಗೆ ಆಲ್ರೆಡಿ 6ನೇ ಕಾಪಿ ಇದೆ. ಆ ಸಂಪಾದಕರುಗಳು ಏನು ಕೊಡ್ತಾರೆ ಇವತ್ತು ಆದೇಶ ಪತ್ರ ವರದಿಗಾರ, ಇವೆರಡು ಸಾಕು ಮಾನದಂಡ. ಇವತ್ತು ಮಹಿಳೆಯರಿಗಿಲ್ದಂಥ ಮಾನದಂಡ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ರಿ, ಸಂತೋಷ. ಅವರು ನಮ್ಮ ಅಕ್ಕ ತಂಗಿಯರು, ತಾಯಂದಿರು, ಅದ್ರಿಗೆ ಎಣ್ಣೆ ಮಾತಿಲ್ಲ. ಅವ್ರಿಗಿಲ್ದಾರಂಥ ಮಾನದಂಡ, ಅವ್ರಿಗೊಂದು ಆಧಾರ್ ಕಾರ್ಡ್ ಇದ್ದರೆ ಇಡೀ ರಾಜ್ಯ ಪೂರ್ತಿ ಓಡಾಡೋಕ್ಕೆ ಕೊಟ್ಬಿಟ್ಟು ಕೋಟ್ಯಾನುಗಟ್ಟಲೆ ಇವತ್ತು ಸರ್ಕಾರ ದುಡ್ಡು ಪೋಲ್ ಹಾಕ್ತಿದ್ರು. ಅದು ಸಿದ್ದರಾಮಯ್ಯರು ನಿಮ್ಮ ಮನೆಯಿಂದ ತಂದಿದ್ದಲ್ಲ ಆಸ್ತಿ, ಅದು ನಮ್ಮ ಆಸ್ತಿ. ನಾವು ಕಟ್ಟಂಥ ಟ್ಯಾಕ್ಸು, ನಾವು ಕಟ್ಟಂಥ ಟ್ಯಾಕ್ಸಲ್ಲಿ ನಾವು ಪತ್ರಕರ್ತ ಇಷ್ಟು ಹಗಲು ರಾತ್ರಿ ಸೇವೆ ಮಾಡ್ತೀವಿ. ನಾವು ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ. ನಿಮ್ಮ ಸಾಮಾಜಿಕ ಅರಿತಾರ ಸೋಗಲಾಡಿತನ ಇನ್ನು ಬಿಟ್ಬಿಡಿ. ಇನ್ನಾದರೂ ಕಣ್ತೆರೆದು ನಮ್ಮ ಪತ್ರಕರ್ತರ ಬಗ್ಗೆ ಗಮನ ಹರಿಸಿ ಈ ಕೂಡಲೇ ಏನಿದೆ ಬಸ್ ಪಾಸ್ ವಿಚಾರದಾಗ ಏನಿದೆ ಕಠಿಣ ಕ್ರಮ ತಗೊಂಡ್ಬಿಟ್ಟು ಇವತ್ತು ಸಿಕ್ಕ ಪತ್ರಕರ್ತರಿಗೆ ಕೊಡಂತ ನಾನು ಹೇಳ್ತಾ ಇದ್ದೆ.
ನಕಲಿ ಪತ್ರಕರ್ತರಿಗೆ ಕೊಡಂತನೂ ನಾನು ಹೇಳ್ತಾ ಇದ್ದೆ. ಇವತ್ತು ಹಬ್ಬ ಅಂದರೆ ರಾಜ್ಯದಲ್ಲಿ 16,000 ಪತ್ರಕರ್ತರಲ್ಲಿ ಈಗಾಗಲೇ 2,500 ಪತ್ರಕರ್ತರಿಗೆ ಅಕ್ರೆಡಿಟೇಷನ್ ಕಾರ್ಡ್ ಕೊಟ್ಟಿರಿ, ಸಂತೋಷ. ಅದರಲ್ಲಿನೂ ತಾರತಮ್ಯ, ಭೇದ ಭಾವ, ಕೆಲವು ಕಂಡೀಷನ್ ಮಾಡಿ ನಿಜವಾದ ಪತ್ರಕರ್ತರು 6ನೇ ತಗೊಂಡು ಸೇವೆ ಸಲ್ಲಿಸಿದ್ರು ಕೊಡ್ಲಾರಂಗನೆ ಇಬ್ಬಾಗ ನೀತಿ ಅನುಸರಿಸಿರೋದು ನಾನು ಖಂಡಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ಇವತ್ತು ಬಳ್ಳಾರಿ ಜಿಲ್ಲೆನಾಗ ಒಂದು ಅಭೂತಪೂರ್ವವಾದಂಥ ಇವತ್ತು ಸಂಘಟನೆ ಆಗಿ ಇವತ್ತು ಗಿರಿಯವರು ಕಟ್ ಮಾಡಿ ಇವತ್ತು ಬಹಳಷ್ಟು ಸಂತೋಷ. ಯಾಕಪ್ಪ ಅಂದರೆ ಇವತ್ತು ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ ಬೆಳಗ್ಗೆ 11ಕ್ಕೆ ಪ್ರಾರಂಭವಾದಂಥ ಈ ಸಭೆ ಇಷ್ಟೊತ್ತಾದ್ರೂ ಇನ್ನೂ ಇಷ್ಟು ತುಂಬ ಕುಟುಂಬದಾಗೆ ನಾವು ಹೆಂಗೆ ಮನೆಯಲ್ಲಿ ಆಚರಿಸ್ತೀವಿ ಆ ರೀತಿ ಇವತ್ತು ಎಲ್ಲರೂ ಇವತ್ತು ಸಿರುಗುಪ್ಪ, ಕುರುಗೋಡು, ಕಂಪ್ಲಿ ಹಾಗೂ ಇನ್ನಿತರ ಭಾಗದಿಂದ ಬಂದಂಥ ಪ್ರತಿಯೊಬ್ಬ ನಿಜವಾದಂಥ ಪತ್ರಕರ್ತರು ಇವತ್ತು ಇಲ್ಲಿದ್ದೀರಿ. ಸಾಮಾಜಿಕ ಕಳಕಳಿ ಹೊತ್ತು ಇವತ್ತು ಎಲ್ಲ ಪತ್ರಕರ್ತರ ಒಂದು ಹೋರಾಟಕ್ಕೆ ಅವರ ಒಂದು ಮೂಲಭೂತ ಸಹಕಾರಕ್ಕೆ ತಾವೆಲ್ಲ ಕಂಕಣಬದ್ಧರಾಗಿದ್ರು. ಇದೇ ರೀತಿಯಾಗಿ ರಾಜ್ಯಾದ್ಯಂತ ಸಂಘಟನೆ ಆಗ್ತಿದೆ. ಇನ್ನು ಮುಂದೆ ನಕಲಿಯಾಗಿ ಮಾಡೋಂಥ ಏನು ರಾಜಕಾರಣಿಗಳು ಇರ್ಬೋದು, ಸುಳ್ಳು ಆಶ್ವಾಸನೆ ಕೊಡೋಂಥ ರಾಜಕಾರಣಿಗಳಿಗೆ ಇನ್ನು ಉಳಿಗಾಲಿಲ್ಲ. ಇನ್ನು ಕಾನೂನು ಮೆಟ್ಟಲೇರಿಬಿಟ್ಟು ಕಾನೂನು ರೀತಿಯಾಗಿ ಯಾವ ರೀತಿ ಇವತ್ತು ಸರ್ಕಾರ ಎಮ್ಮೆ ಚರ್ಮದಂತಿರುವ ಸರ್ಕಾರಕ್ಕೆ ಕಾನೂನು ಚಾಟಿ ಖಂಡಿತವಾಗಿ ನಮ್ಮ ಧ್ವನಿಯಿಂದ ಬೀಸಿ ನಾವು ನ್ಯಾಯ ಪಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಇವತ್ತು ಜಿಲ್ಲಾ ಬಾಡಿ ಇವತ್ತು ಅಧ್ಯಕ್ಷ ಏನಾಗಿದ್ದಾರೆ ಗಿರಿಯವರು, ಜೊತೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ನನ್ನ ಆತ್ಮೀಯ ಸ್ನೇಹಿತ ರಮೇಶ್ ಯರಗುಡಿಯವರು, ಅದೇ ರೀತಿಯಾಗಿ ಇವತ್ತು ಖಜಾನ್ಸಿಯಾಗಿ ಇವತ್ತು ನಮ್ಮ ಪ್ರಭಾಕರ್ ಅವರು, ಅದೇ ರೀತಿಯಾಗಿ ನಮ್ಮ ಕಾನೂನು ಸಲಹೆಗಾರರಾಗಿಂಥ ತಿಪ್ಪೇರುದ್ರಪ್ಪಣ್ಣ ಸಿದ್ದಪ್ಪಣ್ಣವರು, ಅದೇ ರೀತಿಯಾಗಿ ನಮ್ಮ ಕುರುಗೋಡ್ನೆ ಆತ್ಮೀಯ ಸ್ನೇಹಿತರಾದಂಥ ಜಿಲ್ಲಾ ಉಪಾಧ್ಯಕ್ಷ ಆಗಿ ಭೀಮಣ್ಣವರು, ಸಿರುಗುಪ್ಪಾದ ನನ್ನ ಆತ್ಮೀಯ ಶಿಷ್ಯನಾದಂತಹ ಮಲ್ಲಿಕಾರ್ಜುನ್ ಸಹ ಕಾರ್ಯದರ್ಶಿಯಾಗಿ, ಅದೇ ರೀತಿಯಾಗಿ ಕಂಪ್ಲಿಯ ಬೋಗರ್ ಚಂದ್ರಶೇಖರ್ ಅವರು